ಆನೇಕಲ್ ಅವರೇ, ಯಾರು ಎಷ್ಟಾದರೂ ಚೀರ್ಲಿ, ಕೂಗಾಡ್ಲಿ, ಹರ್ಕಳ್ಳಿ, ಈ ಕ್ಷಣಕ್ಕೆ, ಈ ದಿನಕ್ಕೆ, ಈ ಹಿಂದೆ ಭಾಳಷ್ಟು ಜನ ಭಾಳಷ್ಟು ಸಂಘಟನೆಗಳು ಕಟ್ಟಿದ್ರು. ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಕಟ್ಟಿದ್ರು, ಇನ್ನೊಂದು ಯಾವುದೋ ಬ್ರಿಗೇಡ್ ಕಟ್ಟಿದ್ರು. ಯಾವುದು ಏನು ಕ್ಲಿಕ್ ಆಗಿಲ್ಲ. ಕ್ಲಿಕ್ ಆಗಿದ್ದು ಸಿದ್ದರಾಮಯ್ಯನವರು. ಇಷ್ಟನೋ ಕಷ್ಟನೋ ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಆಮೇಲೆ ಅಹಿಂದ ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಯಾರು ಬೇಕಾದರೂ ಅದನ್ನು ಲೀಡ್ ಮಾಡ್ಬೋದು. ಲೀಡ್ ಮಾಡುವಂಥ ಲೀಡರ್ ಇಲ್ಲ ಸದ್ಯಕ್ಕೆ. ದೇರ್ ಇಸ್ ಅ ವ್ಯಾಕ್ಯೂಮ್. ಸೊ ಅದನ್ನು ತುಂಬ ಚೆನ್ನಾಗಿ ಸಿದ್ದರಾಮಯ್ಯನವರು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಬರ್ತಾ ಇದ್ದಾರೆ, ನಾನು ಲೀಡ್ ತೊಗೊಳ್ತೀನಿ ಅಂತ ಲೀಡ್ ತೊಗೊಂಡು ಅಂತಹ ಸಮುದಾಯವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಬದ್ಧತೆಯನ್ನು ಪ್ರಶ್ನೆ ಮಾಡಿದರೆ ನಾಳೆ ಅವರು ನಿಮ್ಮ ಜೊತೆಗೂ ಬರ್ತಾರೆ. ಬಟ್ ಆ ಇಚ್ಛಾಶಕ್ತಿ ಕೊರತೆ ಕಾಣ್ತಾ ಇದೆ. ಇದು ಕಂಟಿನ್ಯೂ ಇಲ್ಲ. ನಾನು ಅಲ್ಲಿಗೆ ಬಂದಿದ್ದು, ನಾನು ಸಿದ್ದರಾಮಯ್ಯನವರು ಈ ಸಮುದಾಯಗಳಿಗೆ ಯಾವ್ಯಾವ ರೀತಿಯಾದಂಥ ಕಾಲಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳೋಕೆ ಹೊರಟಿರ್ತಕ್ಕಂಥದ್ದು. ನಾನು ಸಿದ್ದರಾಮಯ್ಯನ ಪರ ಬ್ಯಾಟಿಂಗ್ ಮಾಡೋಕ್ಕೋ ಅಥವಾ ಇನ್ನಾರನ್ನ ಓಲೈಸ್ಕೊಂಡು ಮಾತಾಡೋಕ್ಕೋ ನನಗೆ ಅದರ ಅವಶ್ಯಕತೆ ಇಲ್ಲ. ಈ ವರ್ಗಗಳಿಗೆ ಆಗಿರ್ತಕ್ಕಂಥ ಅನ್ಯಾಯನ ಎಲ್ಲಾ ರಾಜಕೀಯ ಜಾತಿ ಗಣತಿ ವಿಚಾರ ಬಂದಂತ ಸಂದರ್ಭದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಅವ್ರ ಪರ ಬ್ಯಾಟಿಂಗ್ ಮಾಡಿದ್ದೀನಿ, ರಿಲೀಸ್ ಮಾಡಿ ಅನ್ನೋ ಕಾರಣಕ್ಕೆ. ಅದರ್ವೈಸ್ ನಾನು ಯಾವತ್ತೂ ನಿಮ್ಮ ಎಲ್ಲಾ ಡಿಬೇಟ್ಗಳು ವೈಯಕ್ತಿಕವಾಗಿ ಯಾವತ್ತು ನಾನು ಅವ್ರ ಪರ ಮಾತಾಡ್ದನಲ್ಲ. ಮೊದಲನೇದು. ಎರಡನೇದು, ಇವತ್ತು ನೀವು ಕೇಳಿದ್ರಲ್ಲ, ಇವತ್ತು ಯಾಕೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ವಿರುದ್ಧ ಒಂದಷ್ಟು ವಿರೋಧ ವ್ಯಕ್ತ ಇದೆ ಅಥವಾ ಅವರು ಕುರ್ಚಿಗೆ ಅತಂತ್ರ ಬಂದಂತ ಸಂದರ್ಭದಲ್ಲಿ ಮಾತ್ರ ಇವರು ಅದನ್ನ ಉಪಯೋಗಿಸ್ಕೊಂತ ಇದ್ದಾರೆ ಅಂತ ನೋಡಿ. ಈಗ ಅನೇಕ ವಿಚಾರಗಳನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಒಂದು, ಬೇರೆ ಬೇರೆ ರಾಜಕೀಯ ಪಕ್ಷಗಳಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ನಮಗೆ ಪ್ರಿಯಾರಿಟಿನೂ ಸಹ ಗಮನಿಸ್ಕೊ ಬರ್ಬೇಕಾಗ್ತದೆ. ಈ ಉದಾಹರಣೆಗೆ ಬಿಜೆಪಿ ಅವ್ರು ಏನೇ ಹೇಳಿ, ಎಷ್ಟು ಟಿಕೆಟ್ OBCಗಳು ಕೊಟ್ಟರು ಕರ್ನಾಟಕದಲ್ಲಿ? MP ಟಿಕೆಟ್ ಅಲ್ಲಿ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ. ಅಥವಾ ಇನ್ನೊಂದು ಯಾವುದೋ ರಾಜಕೀಯ ಪಕ್ಷ ಎಷ್ಟು ಟಿಕೆಟ್ ಕೊಡ್ತಾರೆ? ಒಂದು ಕೊಟ್ಟಿಲ್ಲ. ಈಗ ರಾಜಕೀಯ ಇಚ್ಛಾಶಕ್ತಿ ಯಾವ ರೀತಿ ಇರ್ತದೆ ಅಂದರೆ, ಇವು ಸಮುದಾಯಗಳಿಗೆ, OBC ಸಮುದಾಯಗಳಿಗೆ ನಮಗೆ ಎಲ್ಲಿ ಪ್ರಿಯಾರಿಟಿ ಕೊಡ್ತಾರೆ, ನಮಗೆ ಎಲ್ಲಿ ಪ್ರಾಮುಖ್ಯತೆ ಸಿಗ್ತದೆ, ನಾವು ರಾಜಕೀಯ ಇಚ್ಛಾಶಕ್ತಿ ಬಂದಂತ ಸಂದರ್ಭದಲ್ಲಿ ನಾವು ಯಾರ ಪರ ನಿಲ್ಲಬೇಕು? ನೀವ್ ಹೇಳ್ರಿ ಆಮೇಲೆ ನೀವು ಯಾರು ಮಾತಾಡ್ಬೇಕಾರೆ ನಾನು ಒಂದು ಅಬ್ಜೆಕ್ಷನ್ ಇದ್ರೆ ಹಾಗಾಗಿ ಒಂದೇ ಒಂದು ನಾವು ಯಾವ ರೀತಿ ವಿಶ್ವಾಸ ಮೂಡಿಸ್ಬೇಕು? ನೀವು ಕೇಳ್ತಾ ಇದ್ರಿ ಪದೇ ಪದೇ, ಯಾಕೆ ನಿಮ್ಮಿಂದ ಬರಲ್ಲ, ಯಾಕೆ ನಿಮ್ಮಿಂದ ಈ ರೀತಿಯಾದಂತ ವಿಶ್ವಾಸ ಮೂಡಿಸೋದ್ರಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಹಿಂದೆ ಬಿದ್ದಿದ್ದಾವೆ ಅಂತ ಅದ್ರ ಜೊತೆಗೆ ನೋಡಿ, ಈಗ OBC ಸಮುದಾಯಗಳಿಗೆ ಸಿದ್ದರಾಮಯ್ಯನವರು ಖಂಡಿತ ದ್ರೋಹ ಮಾಡಿದ್ದಾರೆ, ಎಸ್ಪೆಷಲಿ ಈ ಟರ್ಮಲ್ಲಿ. ಉದಾಹರಣೆಗೆ ಏನು 23ರಿಂದ 28ಕ್ಕೆ ಬಂದಂಥ ಸಂದರ್ಭದಲ್ಲಿ ನಮಗೆ ಸಿಗಬೇಕಾಗಿದ್ದಂತಹ ರಾಜಕೀಯ ಸವಲತ್ತುಗಳಿರ್ಬೋದು ಅಥವಾ ಆರ್ಥಿಕವಾದಂಥ ಸವಲತ್ತುಗಳಿರ್ಬೋದು, ಸಾಮಾಜಿಕವಾದ ಸ್ಥಾನಮಾನಗಳಿರ್ಬೋದು, ಈ ಎಲ್ಲ ವಿಚಾರಗಳಲ್ಲೂ ಸಹ ಈ ಅಹಿಂದ ವರ್ಗಗಳಿಗೆ ಮೋಸ ಆಗಿದೆ. ಉದಾಹರಣೆಗೆ ನೀವೇ ಕೇಳ್ತಾ ಇದ್ರಿ, ಜಬ್ಬಾರ್ನ ಆಗ್ತಾ ಇದ್ರಿ ಅಂತ. ರೆಹಮಾನ್ ಖಾನ್ ಅಂತ ಒಬ್ರು ಇದ್ದಾರೆ, ಗೊತ್ತಾ ಮೇಡಮ್ ನಿಮ್ಮ ಪಾರ್ಟಿಲಿ? ಏನು ಮೇಡಮ್ ಅವ್ರ ಜವಾಬ್ದಾರಿ ಏನು ಹೇಳಿ? ಶಿಸ್ತು. ಯಾವತ್ತಾದ್ರೂ ಶಿಸ್ತು ಕಮಿಟಿಗೆ ಅವ್ರದ್ದು ಹೋಗಿ ಒಂದು ನೋಟಿಸ್ ಅವ್ರ ಕಡೆಯಿಂದ ಕೊಡುವಂತ ಪರಿಸ್ಥಿತಿ ಆಯ್ತಾ? ಏಕಾಏಕಿ ಯಾರೋ DK ಶಿವಕುಮಾರ್ನ ವಿರುದ್ಧ ಮಾತಾಡ್ತಾರೆ, DK ಶಿವಕುಮಾರ್ ಆಗಲ್ಲ ಅನ್ನೋ ಒಂದೇ ಒಂದು ಟಾಪ್ ಲೀಡರ್ ಹತ್ರ ಮಾತಾಡ್ತಾ ಇದ್ದೆ. ಇದೇನು DK ಶಿವಕುಮಾರ್ ಅವರು ಹೇಳ್ದೆ ಕೇಳ್ದೆ ಈ ರೀತಿಯಾದಂತ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರಲ್ಲ ಅಂತ. ಒಂದ್ ನಿಮಿಷ ಬೇಡ, DK ಶಿವಕುಮಾರ್ ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಈ ಶಿಸ್ತು ಕ್ರಮ ಕೈಗೊಳ್ತಾ ಇರೋದು ಸಿದ್ದರಾಮಯ್ಯನವರೇ. ಯಾಕೆ ಅಂದರೆ ಹೈಕಮಾಂಡ್ ಇಂದ ಸಿದ್ದರಾಮಯ್ಯನವರಿಗೆ ಸೂಚನೆ ಬರ್ತಾ ಇದೆ, ಸಿದ್ದರಾಮಯ್ಯನವರು ಈ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಇಟ್ಸ್ ನಾಟ್ DK ಶಿವಕುಮಾರ್ ಅಂತ ಯಾರೋ ನನಗೆ ಹೇಳಿದ್ರು, ತುಂಬಾ ಒಳಗಿನ ಲೀಡರ್. ಅವ್ರ ಪಕ್ಷದ ಆಂತರಿಕ ವಿಚಾರ ಮೇಡಮ್, ಈಗ ನಮಗೆ ಬೇಡ ಅದು. ಈಗ ನಾನು ಅದನ್ನ ಕಂಟಿನ್ಯೂ ಮಾಡಕ್ ಹೋಗಲ್ಲ, ನಮಗೆ ಬೇಡ ಅದು. ಅವ್ರ ಪಕ್ಷದ ಆಂತರಿಕ ವಿಚಾರ DK ಶಿವಕುಮಾರ್ ಆದ್ರೂ ಕಿತ್ತಾಕ್ಲಿ, ಸಿದ್ದರಾಮಯ್ಯನವರಾದ್ರೂ ಕಿತ್ತಾಕ್ಲಿ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾದ್ರೂ ಕಿತ್ತಾಕ್ಲಿ, ನಮಗೇನು ಸಂಬಂಧ ಇಲ್ಲ ಅದು. ಈಗ ನಾನು ಹೇಳಕ್ ಕೊಟ್ಟಿರ್ತಕ್ಕಂಥದ್ದು, ಸಿದ್ದರಾಮಯ್ಯನವರ ಗಟ್ಟಿತನನ ಇಲ್ಲಿ ಪ್ರದರ್ಶನ ಮಾಡ್ತಾ ಇಲ್ಲ. ಅವರು ಕೇವಲ ತಮ್ಮ ಕುರ್ಚಿಗೋಸ್ಕರ ತಾತ್ಕಾಲಿಕವಾಗಿ ನಾನು ಎಷ್ಟು ದಿನ ಮುಂದುವರಿಬೋದು ಅನ್ನೋ ಒಂದು ಬೌಂಡ್ ಲೈನ್ ಹಾಕೊಂಡು ಸುಮ್ಮನೆ ಕೂತಿದ್ದಾರೆ ಅನ್ನೋದು ನಮ್ಮ ಇತ್ತೀಚಿನ ಅವರ ನಡವಳಿಕೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಗೋವಿಂದರಾಜು ಅಂತ ತೆಗೆದ್ರು, ಪರಮಾಪ್ತ ಅವತ್ತು ಮಾತಾಡಿಲ್ಲ. ಅಥವಾ ಇವ್ರು ರಾಜಣ್ಣನ್ ತೆಗೆದ್ರು, ಅವತ್ತು ಮಾತಾಡ್ಲಿಲ್ಲ. ಜಬ್ಬಾರ್ ತೆಗೆದ್ರು, ಮಾತಾಡಿ. ನಜೀರ್ ಅಹಮದ್ ಬೆಳಗ್ಗೆ ಅವ್ರು ಎದ್ದೇಳೋಗಿ ಬಂದ್ರೆ ರಾತ್ರಿ ಅವ್ರು ಮಲ್ಗೋ ತನಕ ಜೊತೆಲಿರ್ತಕ್ಕಂತಹ ನಜೀರ್ ಅಹಮದ್ ಅಂತ ತೆಗೆದ್ರು. ಯಾವತ್ತು ಮಾತಾಡ್ತೀರಾ ನೀವು? ಇನ್ನು ಎಷ್ಟು ದಿನ ಬೇಕಾಗುತ್ತೆ? ಅದ್ರ ಜೊತೆಗೆ ಈ ಸಮುದಾಯಗಳಿಗೆ ನೀವು ಭರವಸೆ ಕೊಟ್ಟಿದ್ರಲ್ಲ, ಒಂದು ಜಾತಿ ಗಣತಿ ಮಾಡಿ ರಿಲೀಸ್ ಮಾಡ್ತೀವಿ, ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಸಾಮಾಜಿಕವಾಗಿ ಮೀಸಲಾತಿಗಳನ್ನು ಕೊಡ್ಬೇಕಾದ ಸಂದರ್ಭ ಬಂದಾಗ ಕೊಡ್ತೀವಿ, ಅಥವಾ ನಿಗಮ ಮಂಡಳಿಗಳು ಮಾಡಿದ್ರೆ ಆ ನಿಗಮ ಮಂಡಳಿಗಳಿಗೆ ಏನು 500 ಕೋಟಿ 200 ಕೋಟಿ 300 ಕೋಟಿ ರಿಲೀಸ್ ಮಾಡ್ತೀವಿ ಅಂತೇಳಿ, ಇವ್ರ ಬಗ್ಗೆ ಎಲ್ಲ ಯಾವಾಗ ನೀವು ಕನ್ಸಿಡರ್ ಮಾಡಿ? ಇನ್ನಿರೋದು 2 ವರ್ಷ. ನೀವು ಕೊಟ್ಟರು ಸಹ ಯಾವಾಗ ಅದನ್ನು ಜನರಿಗೆ ತಲುಪಿಸೋಕ್ಕಾಗ್ತದೆ? ಈ ರೀತಿಯಾದಂಥ ಮೂಲಭೂತವಾದಂಥ ಪ್ರಶ್ನೆಗಳು ಇವತ್ತು ಸಿದ್ದರಾಮಯ್ಯನವ್ರ ಮುಂದೆ ಕಾಡ್ತಾ ಇದೆ. ಇದನ್ನ ಜಾರಕಿಹೊಳಿ ಅವರು ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ಕೂಡ ನಾನು ಒಂದು ಆರೋಪ ಮಾಡ್ತೀನಿ.
ಯಾಕೆ ಅಂತ ಕೇಳಿ ಹೇಳ್ಬಿಡ್ತೀನಿ. ಜಾರಕಿಹೊಳಿ ಎಷ್ಟರ ಮಟ್ಟಿಗೆ ಪ್ರಬುದ್ಧವಾಗಿ ಈ ಸಮುದಾಯಗಳನ್ನು ತನ್ನೆಡೆ ಸೆಳ್ಕೊತಾ ಇದ್ದಾರೆ ಅಂದರೆ, ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. BDCC ಬ್ಯಾಂಕ್ ಚುನಾವಣೆ ನಡೆಯುತ್ತೆ ಬೆಳಗಾಮಲ್ಲಿ, 18 ಸ್ಥಾನಗಳಿರ್ತದೆ, ಒಂದೇ ಒಂದು OBCಗೆ ಒಂದು ಟಿಕೆಟ್ ಕೊಡಲ್ಲ ಅವರು, ಅಥವಾ ನಿಲ್ಲಿಸಲ್ಲ ರೆಪ್ರೆಸೆಂಟೇಟಿವ್ ಆಗಿ. ಅವತ್ತೊಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಅವರು, 2Aಗೆ ಯಾರಿಗನ್ನ ಒಬ್ಬರಿಗೆ ನಾನು ನಾಮಿನಿ ಮಾಡ್ಕೊಬಂದು ಅವ್ರನ್ನ ಈ ರೆಪ್ರೆಸೆಂಟೇಟಿವ್ ಆಗಿ ಇಟ್ಕೊಂತೀವಿ ಅಂತ. ಆದರೆ ವೋಟ್ ಹಾಕೋಂಥ ಸಂದರ್ಭ ಬಂದಲ್ಲಿ ರಾಮದುರ್ಗದ ಪಟ್ಟಣ್ ಶೆಟ್ಟಿ ಅನ್ನೋ MLA ಕರ್ಕೊಂಡೋಗಿ ನಾಮಿನಿ ಮಾಡ್ಕೊಂಡೋಗಿ ಅವ್ರ ಜೊತೆ ಇಟ್ಕೊಂತಾರೆ. ಈ ರೀತಿಯಾದಂಥ ಡಬಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಜಾರಕಿಹೊಳಿ ಕುಟುಂಬ ಯಾವತ್ತೂ OBCಗಳ ಪರ ಇಲ್ಲ ಅವರು. ಹಾಗಾಗಿ ಇದೆಲ್ಲ ಕೇವಲ ಕಣ್ಣೋರ್ಸೋ ತಂತ್ರ. ನಾನು ಇನ್ನೂ ಒಂದು ಪಾಯಿಂಟ್ ಮುಂದುವರೆದು ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಅಟ್ಲೀಸ್ಟ್ ಈ ಸಮುದಾಯಗಳನ್ನ ಅವ್ರ ಕಾಂಪೌಂಡ್ ಒಳಗಾದರೂ ಬಿಟ್ಕೊಂಡಿದೆ. JDS ಮತ್ತು BJP ದೂರದರ್ಶನ್ ಅಂತ ಕಾಂಪೌಂಡಿಂದ ಆಚೆ ಇಟ್ಟಿದೆ. ಹಾಗಾಗಿ ಅವ್ರ ಪರ ಈ ಸಮುದಾಯಗಳು ಹೋಗೋಕೆ ತಯಾರಿಲ್ಲ ಅನ್ನೋದು ನಾನು ಹೇಳಕ್ಕೆ ಬಯಸ್ತೀನಿ. ಆಲ್ ರೈಟ್, ಎಸ್. ಇವರು ಮೇಡಮ್ ಫರ್ಜಾನಾ ಮೇಡಮ್ ಈಗ ಅಹಿಂದದಲ್ಲಿ ದಲಿತರು ಇದ್ದಾರೆ, ಮತ್ತು ಅಲ್ಪಸಂಖ್ಯಾತರು ಇದ್ದಾರೆ, ಮತ್ತು ಹಿಂದುಳಿದ ವರ್ಗಗಳು ಇದ್ದಾವೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವಿನ ನಾಯಕತ್ವದ ಹೋರಾಟದಲ್ಲಿ ಇನ್ನೊಂದು ಫ್ಯಾಕ್ಟರ್ ಹೊರಗಡೆ ಬರುತ್ತೆ, ಅದು ದಲಿತ CM. ಇಷ್ಟು ದಿನ ಅದ್ರ ಗಂಧ ಗಾಳಿ ಎಲ್ಲೈತಿ ಏನಾಯ್ತಂತ ಗೊತ್ತಿಲ್ಲ. ಆದರೆ ಯಾವಾಗ ಸಿದ್ದರಾಮಯ್ಯನವರು ಇಳಿಸ್ತಾರೆ ಅಂದ ತಕ್ಷಣ ದಲಿತ CM ಅನ್ನೋ ವಿಚಾರನ ಮುಂದಕ್ಕೆ ಇಡ್ತಾರೆ. ಅಂದರೆ ಬೇಕಾದಾಗ ನಿಮ್ಗೆ ಹೆಂಗೆ ಬೇಕೋ ಹಾಗೆ ನೀವು ಈ ಅಹಿಂದನ ಬಳಸ್ಕೊತಿದ್ದೀರಿ ಮೇಡಮ್. ಜನ ಹುಚ್ಚರಲ್ಲ, ದಡ್ರಲ್ಲ, ಜನ ಈಗ ಭಾಳ ಪ್ರಜ್ಞಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಯಾವಾಗ ಯಾರ್ಯಾರು ಯಾವ್ಯಾವ ರೀತಿ ಅಂತ ರಾಜಕೀಯ ಅಸ್ತ್ರಗಳನ್ನು ಬಳಸ್ತಾರೆ, ದಾಳಿಗಳನ್ನ ಒದರಿಸ್ತಾರೆ ಅಂತ ತುಂಬ ಚೆನ್ನಾಗಿ ತಿಳ್ಕೊಂಬಿಟ್ಟಿದ್ದಾರೆ.